ಕೇಂದ್ರದ ನೀರಾವರಿ ಸಚಿವರು ನಮ್ಮನ್ನ ತಮಿಳುನಾಡಿನ ಪೆನ್ನಾರ್ ನದಿ ಬಗ್ಗೆ ಕೋರ್ಟ್ ಅಲ್ಲಿ ನೀವೇನಾದ್ರು ಮಾಡಿ ಒಂದು ಕಾಂಪ್ರಮೈಸ್ ಫಾರ್ಮುಲಾ ಕೊಡಿ ಅಂತೇಳಿ ಅವರು ಒಂದು ಆದೇಶ ಕೊಟ್ಟಿದ್ರು. ಆ ಪ್ರಕಾರ 2-3 ಡೇಟ್ ಫಿಕ್ಸ್ ಆಗಿತ್ತು, ಅದು ನಡೆದಿರಲಿಲ್ಲ. ನಾವು ಬೆಳಗಾಂ ಅಸೆಂಬ್ಲಿ ಟೈಮಲ್ಲಿ ನಾವೇ ಒಂದು ಟೈಮ್ ರಿಕ್ವೆಸ್ಟ್ ಮಾಡಿದ್ದು. ಈಗ ಸೆಂಟ್ರಲ್ ಗವರ್ಮೆಂಟ್ ಕೋರ್ಟ್ ಅಫಿಡವಿಟ್ ಫೈಲ್ ಮಾಡಬೇಕಾಗಿದೆ. ಅದಕ್ಕೆ ನನ್ನನ್ನ 18ನೇ ತಾರೀಕು ಕರೆಸಿದ್ರು. ಸೊ ಲಾಸ್ಟ್ ಮೂಮೆಂಟ್ ಅಲ್ಲಿ ತಮಿಳುನಾಡವರು ನಾವು ಅದನ್ನ ಸಪರೇಟ್ ಬಂದು ಮೀಟ್ ಮಾಡ್ತೀವಿ, ಅವ್ರ ಎದುರುಗಡೆ ಕೂತ್ಕೊಂಡು ಮಾತಾಡಲ್ಲ ಅಂತ ಹೇಳಿದ್ರು. ಇದು ಸುದ್ದಿ ಅಷ್ಟೇ, ಅಧಿಕೃತ ಅಲ್ಲ. ಅಧಿಕೃತವಾಗಿ ನಮಗೆ ಪೋಸ್ಟ್ಪೋನ್ ಮಾಡಿದೀವಿ ಅಂತ ನನಗೆ ಮಿನಿಸ್ಟರ್ ತಿರ್ಗಾ ಆಫೀಸಿಂದ ಫೋನ್ ಮಾಡಿ ನಮಗೆ ಮೆಸೇಜ್ ಇಟ್ರು. ಅಷ್ಟೊತ್ತು ನಾನು ಹೊರಟುಬಿಟ್ಟಿದ್ದೆ. ಸೊ ಈಗ ಇನ್ನೊಂದು ಡೇಟ್ ಅವರೇ ಸಪರೇಟ್ ಆಗಿ ಏನೋ ಅವ್ರಿಗೆ ಕರೆದು ಮಾತಾಡ್ತಾರಂತೆ. ಬಹುಶಃ ಪೊಲಿಟಿಕಲಿ ಅವರು ಏನೋ ನಾವು ಇಬ್ರು ಮೀಟಿಂಗ್ ಆದ್ರೆ ಅವ್ರಿಗೊಂದು ತಪ್ಪು ಸಂದೇಶ ಹೋಗ್ತದೆ ಅಂತ ಏನೋ ಗೊತ್ತಿಲ್ಲ. ಬಟ್ ನಾವು ಕ್ಯಾಬಿನೆಟ್ ಅಲ್ಲಿ, ನಾನು ಹೊರಡಕ್ಕಿಂತ ಮುಂಚಿತವಾಗಿ ಕ್ಯಾಬಿನೆಟ್ ಅಲ್ಲಿ ನಮ್ಮ ಸರ್ಕಾರದ ನಿಲುವು ಏನು ಅಂತೇಳಿ ನಾನು ಆಗಲೇ ತೆಗೆದುಕೊಂಡು ಹೋಗಿದ್ದೆ. ಬಟ್ ಅದನ್ನ ಮುಂದಕ್ಕೆ ಹಾಕಿದ್ದಾರೆ, ಮತ್ತೆ ಇನ್ನೊಂದು ದಿನ ಕರಿತೀವಿ ಅಂತ ಹೇಳಿದ್ದಾರೆ. ಇದು ಒಂದನೇ ವಿಚಾರ. ಎರಡನೇ ವಿಚಾರ, ನಮ್ಮ ಪಕ್ಷದ ನಾಯಕರುಗಳನ್ನ ಭೇಟಿ ಮಾಡಿ ನಾನು ನಮ್ಮ 100 ಕಾಂಗ್ರೆಸ್ ಕಚೇರಿಗಳನ್ನ ಕಟ್ಟಬೇಕು, ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್ ನಾಯಕತ್ವ ವಹಿಸಿಕೊಂಡಂತ 100 ವರ್ಷದ ಶತಮಾನ ಸಂದರ್ಭದಲ್ಲಿ 100 ಕಚೇರಿಗಳನ್ನ ಪ್ರಾರಂಭ ಮಾಡಲಿಕ್ಕೆ ಹೊರಟಿದ್ದೇವೆ. ಸೊ ಬೆಂಗಳೂರು ರೇಸ್ ಕೋರ್ಸ್ ರೋಡ್ನ ಹೊಡೆದಾಕಿದೀವಿ. ಅಲ್ಲೂ ಭೂಮಿ ಪೂಜೆಗೆ ಇನ್ವೈಟ್ ಮಾಡಿದ್ದೀನಿ. ಬೆಂಗಳೂರಲ್ಲೇ 3 ಕಡೆ ಆಗ್ತಾ ಇದೆ, ಬೇರೆ ಎಲ್ಲಾ ಕಡೆನೂ ಒಂದು 100 ಕಚೇರಿ ಕಟ್ತಾ ಇದೀವಿ. ಅದಕ್ಕೆ ಅಲ್ಲಿ ವರ್ಚುವಲ್ ಆಗಿ ಮಾಡ್ತಾರೆ ಎಲ್ಲಾ ಕಡೆನೂ, ಇಲ್ಲಿ ಫಿಸಿಕಲ್ ಆಗಿ ಮಾಡ್ತಾರೆ. ಅದಕ್ಕೆ ಆಹ್ವಾನ ಕೊಟ್ಟಿದ್ದೇನೆ. ಅವರು ಪಾರ್ಲಿಮೆಂಟ್ ಆದ್ಮೇಲೆ ಡೇಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು ವಿಚಾರ. ಸರ್, ಇನ್ನೊಂದು, ಈ ನೀವೊಂದು ಸಮಾವೇಶದಲ್ಲಿ, ಯೂತ್ ಕಾಂಗ್ರೆಸ್ ಸಮಾವೇಶದಲ್ಲಿ ಮಂಡ್ಯದವ್ರ ಛತ್ರಿ ಅಂತ ನೀವು ಪ್ರೀತಿಯಿಂದ ಹೇಳಿದ್ದು ಅನ್ನೋದನ್ನ ಬೇರೆ ಬೇರೆ ರೀತಿ ಟರ್ನ್ ತಗೋತಾ ಇದ್ದಾರೆ. ವಿಜಯದ ಮದ, ಮಂಡ್ಯದವ್ರು ನೀವು ಛತ್ರಿಗಳು ಬಿಡ್ರೆ ಅಂತ ಅಧಿಕಾರದ ಮದದಿಂದ ಡಿ.ಕೆ. ಶಿವಕುಮಾರ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಹೌದಪ್ಪ, ನನ್ ಮದ ಜಾಸ್ತಿ ಇದೆ. ನನ್ ಮದ ಇದ್ರೆ ಕಡಿಮೆ ಮಾಡ್ಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ವಿ ಛತ್ರಿ? ಇವಾಗೇನು ನೋಡಿದ್ನೇವು? ನಾನು ಬೇಕಾದವ್ರನ್ನ ನಾನು ಏನಾರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್, ನಮ್ಮ ಯಾರಿಗಾರೋ ನಾ ಏನೇನು ಹೇಳ್ತೀನಿ. ಎಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.